ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಫಸ್ಟ್ ನಾನು ನಿಫ್ಟಿಯಲ್ಲಿ ಇದ್ದೀನಿ ನೋಡಿ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದೆ, ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ನಾವು ಫರ್ದರ್ ನಾವು ಅವಾಗ ಕಾಲ್ ಕಡೆ ಇಂಟ್ರೆಸ್ಟ್ ಇರ್ಬೋದು. ಇನ್ ಕೇಸ್ ನಾವು ಡೌನ್ ಬಂದರೂ ಕೂಡ ನಾವು ಪುಟ್ ಕಡೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಅಂತ. ಸೊ ಅದೇ ರೀತಿ ಇವತ್ತು ಮಾರ್ಕೆಟ್ ಬಂದು ನಮಗೆ ಈ ಒಂದು ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲೇ ಇಲ್ಲ. ಜೊತೆಗೆ ಇಲ್ಲಿ ಒಂದು ಟೈನಿ ಜಿಗ್ಜಾಗ್ ಕೂಡ ಬಂದಿದೆ. ಈ ಜಿಗ್ಜಾಗ್ ಬಂದರೆ ಏನರ್ಥ ಅಂದರೆ ಸ್ವಲ್ಪ ನಮಗೆ ಡೌನ್ ಸೈಡ್ಗೆ ಪುಷ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಆಲ್ ಡೈರೆಕ್ಷನ್ ಬಂದು ನಿಫ್ಟಿ ಬಂದು ನಮಗೆ ಪಾಸಿಟಿವ್ ಅಲ್ಲೇ ಇದೆ ಇನ್ನು. ಸೊ ಅದರಿಂದ ನಾಳೆನೂ ಕೂಡ ನಮಗೆ ವೆಯ್ಟ್ ಮಾಡಬೇಕಾಗುತ್ತೆ. ಈ ಒಂದು ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅವಾಗ ಫರ್ದರ್ ಒಂದು ಅಪ್ಸೈಡ್ಗೆ ಒಂದು ರ್ಯಾಲಿ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ನಿಫ್ಟಿಯಲ್ಲಿ. ಅಥವಾ ಡೌನ್ ಸೈಡ್ ಬಂದರೆ ನಮಗೆ ಈ ಇಂಟ್ರಾ ವೀಕ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಕೂಡ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ನಿಫ್ಟಿಯಲ್ಲಿ. ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿಲಿ ಬಂದು ನಮಗೆ ಇವತ್ತೊಂದು ಬಿಗ್ ಒಂದು ಡೌನ್ಫಾಲ್ ಆಯಿತು. ಓಕೆ, ಬಟ್ ಡೌನ್ ಆದಾಗ ನಮಗೆ ಇಲ್ಲಿ ಸೈಡ್ ವೇಸ್ ಬಂದು ಹಾಗೇ ಇತ್ತು. ಈ ವೈಟ್ ಲೈನ್ ಕಾಣಿಸ್ತಾ ಇದೆ, ಈ ವೈಟ್ ಲೈನ್ ಸೈಡ್ ವೇಸಲ್ಲಿ ಇರೋವರೆಗೂ ಕೂಡ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಳ್ಳೋಂಥ ಕ್ಲಾರಿಟಿ ಸಿಗೋದಿಲ್ಲ. ಯಾಕೆಂದರೆ ಎನಿ ಮೂಮೆಂಟ್ ನಮಗೆ ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ. ಸೊ ಅದೇ ರೀತಿ ಇವತ್ತೇನಾಯಿತು, ಮಾರ್ಕೆಟ್ ಬಂದು ಫರ್ದರ್ ಡೌನ್ ಆಯಿತು. ಸೊ ಅಪ್ಸೈಡ್ಗೆ ಮೂವ್ ಆಯಿತು. ಡೈನಮಿಕ್ ಕಾಜನಿಂದ ನಮಗೆ ಅಪ್ಸೈಡ್ಗೆ ಮೂವ್ ಆಗುವಾಗ ಇಲ್ಲಿ ಒಂದು ಟ್ರೇಡನ್ನು ತಗೊಂಡ್ವಿ. ಇಲ್ಲಿಂದ ನಮಗೆ ಇಲ್ಲಿವರೆಗೆ ಒಂದು ಪ್ರಾಫಿಟನ್ನು ಆಯಿತು. ಸೊ ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ, ನಾಳೆ ನಮಗೆ ಒಂದು ಸ್ಪೀಡ್ ಸಿಗ್ನಲ್ ಇಲ್ಲಿ ಬೈ ಕೊಟ್ಟಾಗ ಸೊ ಅಲ್ಲಿ ನಾವು ಒಂದು ಕಾಲ್ ಆಪ್ಷನ್ನ ಎಂಟ್ರಿ ತೊಗೊಬೋದು. ಸೊ ನಾವು ಟ್ರೇಡ್ ಮಾಡಿದ್ರು ಕೂಡ ಎಲ್ಲಿವರೆಗೆ ಅಂದರೆ ಈ ಒಂದು ID3 ಎಡ್ಜ್ ಪಾಯಿಂಟ್ ಆಗುತ್ತಲ್ಲ, ಸೊ ಇಲ್ಲಿವರೆಗೆ ನಾವು ಟ್ರೇಡನ್ನು ತೊಗೊಂಡು ಇಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡ್ಕೊಬೇಕಾಗುತ್ತೆ. ಇನ್ನು ಫರ್ದರ್ ಮೇಲೋಗಿ ಏನಾದರೂ ಈ ID3 ಕೂಡ ನಮಗೆ ಬೈ ಕೊಟ್ಟರೆ ಆವಾಗ ನಮಗೆ ಈ ಒಂದು ಇಂಟ್ರಾ ವೀಕ್ ಎಡ್ಜ್ ಪಾಯಿಂಟ್ವರೆಗೆ ನಾವು ಟ್ರೇಡನ್ನು ತೊಗೊಬೋದು. ಈ ಇಂಟ್ರಾ ವೀಕ್ ಎಡ್ಜ್ ಪಾಯಿಂಟು ಕೂಡ ನಮಗೆ ಅಂದರೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಇದು ಕೂಡ ನಮಗೆ ಬೈ ಕೊಟ್ಟರೆ ಫರ್ದರ್ ಆವಾಗ ನಮಗೆ ಮಾರ್ಕೆಟ್ ಬಂದು ಬ್ಯಾಂಕ್ ನಿಫ್ಟಿನೂ ಕೂಡ ಅಪ್ಸೈಡ್ಗೆ ಮೂವ್ ಆಗೋ ಚಾನ್ಸಸ್ ಇದೆ. ಇನ್ ಕೇಸ್ ನಾವು ಪುಟ್ ಆಪ್ಷನ್ ನೋಡೋದಾದರೆ ಈ ಲಾಸ್ಟ್ ಪ್ರೀವಿಯಸ್ ಏನು ಡೈನಮಿಕ್ ಕಾಜನ್ ಬಂದಿದೆ, ಸೊ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲಿಯರ್ ಆಗಿ ನಮಗೆ ಸೇಲ್ ಕೊಟ್ಟರೆ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಬ್ಯಾಂಕ್ ನಿಫ್ಟಿಲಿ.